ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಇರುವಂತಹ ಸಿಲಾಬಸ್ಸನ್ನು ಟೋಟಲ್ 10 ಯೂನಿಟ್ಸ್ಗೆ ಸಂಬಂಧಪಟ್ಟಂತೆ ಬರುವಂತಹ ಡೈರೆಕ್ಟ್ ಕ್ವಶನ್ಸ್ ಹೆಂಗಿರ್ತಾವ ಅನ್ನೋದನ್ನು ಹಿಂದಿನ ಕ್ಲಾಸ್ಗಳಿಂದಲೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ. ಸೊ ಫಸ್ಟು, ಸೆಕೆಂಡು, ಥರ್ಡು ಅಂಥೇಳಿ ಈಗ ನಾವು ಫೋರ್ತ್ ಇರುವಂತಹ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಹೊಂಟಿರುವಂಥದ್ದು ಈ ಮ್ಯಾಥಮೆಟಿಕಲ್ ಎಕನಾಮಿಕ್ಸು ಮತ್ತು ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಸ್ವಲ್ಪ ವಿಶೇಷವಾಗಿ ಬರುವಂತಹ ಪ್ರಶ್ನೆಗಳಾಗಿರ್ಬೋದು, ಅಥವಾ ಅದಕ್ಕೆ ರಿಲೇಟೆಡ್ ನೀವು ಇನ್ನಷ್ಟು ಡೆಪ್ತಾಗಿ ನೋಡ್ಕೊಂಡ್ಬಿಟ್ರೆ ಹೆಚ್ಚಾಗಿ ಕ್ವಶನ್ಸ್ಗಳು ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಆಗಿರ್ತಾವೆ. ಹಾಗಿದ್ಮೇಲೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂತ ಬಂತಂದರೆ ನಮಗೆಲ್ಲ ಆ್ಯಕ್ಚುಲಿ ಡಿಫಿಕಲ್ಟ್ ಅಂತಲೇ ನಾವು ಆ್ಯಕ್ಚುಲಿ ಅದನ್ನು ಅಂದ್ಕೊಳ್ತೀವಿ. ಯಾಕಂತಂದ್ರೆ ಸ್ಟ್ಯಾಟಿಸ್ಟಿಕ್ಸು ಆ್ಯಂಡ್ ಎಕನಾಮಿಕ್ಸಲ್ಲಿ ಈ ಎಕನಾಮೆಟ್ರಿಕ್ಸು ಆಮೇಲೆ ಮ್ಯಾಥಮೆಟಿಕ್ಸು ಸೊ ಇವೆಲ್ಲವೂ ಕೂಡ ವೆರಿ ಡಿಫಿಕಲ್ಟ್ ಅಂತಲೇ ಕರಿತೀವಿ. ಭಾಳ ಜನ ಇದನ್ನು ಓದೋದಿಲ್ಲ. ನಿಜ ಹೇಳಬೇಕಂತಂದ್ರೆ ಭಾಳ ಜನ ಈ ಮ್ಯಾಥಮೆಟಿಕಲ್ ಎಕನಾಮಿಕ್ಸನ್ನು ಮತ್ತು ಎಕನಾಮೆಟ್ರಿಕ್ಸ್ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ವಿಶೇಷವಾಗಿ ಓದೋದು ಭಾಳ ಕಡಿಮೆ. ಯಾಕಂದರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ ಏನಾಗಿರ್ತದೆ ಅಂದರೆ ಆಲ್ಮೋಸ್ಟ್ ಡಿಗ್ರಿಯಲ್ಲಿ ಆಗಿರಲಿ ಪಿ ಯು ಸಿಯಲ್ಲಿ ಆಗಿರಲಿ ಅವ್ರಿಗೆ ಈ ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಂತೆ ಫಾರ್ಮುಲಾಗಳನ್ನು ಬರೆಯುವಂಥದ್ದು ಎಲ್ಲ ಡಿಫಿಕಲ್ಟ್ನ ಆಗಿರುತ್ತೆ. ಅವರಿಗೆ ಆರ್ಟ್ಸ್ ಸ್ಟೂಡೆಂಟ್ಸಿಗೆ ಎಕನಾಮಿಕ್ಸ್ ಇರೋದೇ ಒಂದು ಸ್ಪೆಷಲ್ ಸಬ್ಜೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದರೆ ಎಕನಾಮಿಕ್ಸನ್ನು ಹೊರತುಪಡಿಸಿ ಉಳಿದ ಯಾವುದೇ ಸಬ್ಜೆಕ್ಟ್ಗಳಲ್ಲಿ ಹೀಗೆ ಈ ರೀತಿಯಾಗಿ ಕ್ಯಾಲ್ಕುಲೇಷನು ಫಾರ್ಮುಲಾಗಳು ಇವೆಲ್ಲ ಇಂಪಾರ್ಟೆಂಟ್ ಆಗಂಗಿಲ್ಲ. ಆ ಒಂದು ಕಾರಣದಿಂದ ಈ ಸಬ್ಜೆಕ್ಟ್ ಸ್ವಲ್ಪ ಸ್ಪೆಷಲ್ ಇರೋದ್ರಿಂದ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಕ್ವಶನ್ಸು ಹೆಂಗೆ ಬರ್ತಾವೆ ಅಂತಂದ್ರೆ ಮ್ಯಾಥಮೆಟಿಕಲ್ ಏನು ಫಾರ್ಮುಲಾಗಳದಾವಲ್ಲ ಅವೆಲ್ಲ ಎದಕ್ಕೆ ಹೆಲ್ಪ್ ಆಗ್ತಾವೆ ಅಂತಂದ್ರೆ ನಮ್ಮ ಎಕನಾಮಿಕ್ಸಲ್ಲಿರುವಂಥ ಥಿಯರಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತಾವೆ. ಓಕೆನಾ? ಅಲ್ಲಿ ಹಲವಾರು ಟರ್ಮ್ಸ್ ಬರ್ತವೆ. ಎಲ್ಲ ಬೇರೆ ಬೇರೆ ಏನು ನಮ್ಮ ಎಕನಾಮಿಕ್ಸ್ ಸಿಲೆಬಸ್ ನೋಡಿದರೆ ಸಿಲೆಬಸ್ಸಲ್ಲಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಸಿಲೆಬಸ್ ನೋಡಿದರೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಏನು ಎಲ್ಲ ಬೇಸಿಕ್ ಇವೆ ಪಾಯಿಂಟ್ಸ್, ಹಂಗೇನು ಡಿಫಿಕಲ್ಟ್ ಏನಿಲ್ಲ. ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಏನು ಮ್ಯಾಥಮೆಟಿಕ್ಸ್ ಸ್ವಲ್ಪ ನೀವು ಓದ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಕವರ್ ಆಗುವಂತಹ ಎಲ್ಲ ಟಾಪಿಕ್ಸ್ಗಳೇ ಆಗಿರ್ತಾವೆ ಆಲ್ಮೋಸ್ಟು. ಆದರೆ ನಮಗೆ ಇಲ್ಲಿ ನಾವು ಅಷ್ಟು ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಕ್ವಶನು, ಆ ಕ್ವಶನಿಗೆ ಸ್ವಲ್ಪ ಇನ್ಫಾರ್ಮೇಷನ್ ರಿಲೇಟೆಡ್ ಏನಿದೆ ಅನ್ನೋದನ್ನು ಮಾತ್ರ ನೋಡ್ತಾ ಇದ್ವಿ. ಹಾಗಾದರೆ ಈ ಕ್ವಶನ್ ಏನಿದೆ ಅಂತಂದ್ರೆ ಫಸ್ಟ್ ಕ್ವಶನು, ದ ಸ್ಲಾಫ್ ಆಫ್ ಟೋಟಲ್ ಕಾಸ್ಟ್ ಕರ್ವ್ ಗಿವ್ಸ್ ಅಂತಿದೆ. ಅಂದ್ರೆ ಈ ಒಟ್ಟು ವೆಚ್ಚದ ರೇಖೆ ಅಂತೇಳಿ ಅಂದ್ರೆ ಒಟ್ಟು ವೆಚ್ಚದ ರೇಖೆ ಏನಾಗುತ್ತೆ ನಮಗೆಲ್ಲ ಗೊತ್ತಿದೆ. ಓಕೆನಾ? ಇದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಇದು ಟೋಟಲ್ ವೇರಿಯಬಲ್ ಕಾಸ್ಟ್ ರೇಖೆ. ಆಮೇಲೆ ಈ ರೇಖೆ ಏನಾಗುತ್ತೆ ಟೋಟಲ್ ಕಾಸ್ಟ್ ಕರ್ವ್ ಅಂತ ಕರಿತೀವಿ ನಾವು. ಈ ರೇಖೆ ಏರುತ್ತಿರುವುದನ್ನು ಇನ್ನೊಂದು ಅರ್ಥದಲ್ಲಿ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತಂತಂದ್ರೆ ಟಿ ಸಿ ಒಳಗಡೆ ಟೋಟಲ್ ಕಾಸ್ಟ್ ಇದೆ ನೋಡಿ. ಟಿ ಸಿ ಒಳಗಡೆ ಏನು ಕೊಟ್ಟಿರುತ್ತಂದ್ರೆ ಟಿ ಸಿ ಇಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಅಂತ ಇರುತ್ತೆ. ಓಕೆನಾ? ಇದು ಫಾರ್ಮುಲಾ. ಟಿ ಸಿಯನ್ನು ಹಿಂಗೆ ಕಂಡುಹಿಡಿತೀವಿ. ಇದನ್ನು ಇನ್ನೊಂದು ಅರ್ಥದಲ್ಲಿ ಇದರ ಸ್ಲೋಫ್ ಅಂತಂದರೆ ಹೆಂಗಾಗತ್ತಂತಂದ್ರೆ ಒಂದು ಸಿಂಪಲಾಗಿ ಹೇಳ್ಬೋದು ನಾವು. ಯಾವ ರೀತಿ ಅಂತಂದ್ರೆ ಈ ಸೀಮಾಂತ ವೆಚ್ಚಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸೀಮಾಂತ ವೆಚ್ಚದ ಬದಲಾವಣೆಯನ್ನು ಕೂಡ ಇದು ಹೇಳಿಕೊಡುತ್ತೆ ಅಂತ ಅರ್ಥ. ಅಂದರೆ ಈ ರೇಖೆ ಟಿ ಸಿ ರೇಖೆ ಬರಬೇಕಾತಂದ್ರೆ ಟಿ ಸಿ ಅನ್ನೋದು ಏನಾಗಿರುತ್ತೆ ಅಂದ್ರೆ ಸೀಮಾಂತ ವೆಚ್ಚಗಳ ಒಟ್ಟು ಮೊತ್ತನ ಆಗಿರುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ಸೀಮಾಂತ ಏನು ವೆಚ್ಚದ ಒಟ್ಟು ಮೊತ್ತನ ಆಗಿರುತ್ತೆ. ಹೇಗೆ ಅಂತಂದ್ರೆ ಈಗ ನೋಡಿ, ಡೆಲ್ಟಾ ಟಿ ಸಿ ಡಿವೈಡ್ ಬೈ ಡೆಲ್ಟಾ ಕ್ಯೂ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಎಮ್ ಸಿ ಅಂತ ಕರಿತೀವಿ. ಓಕೆನಾ? ಎಮ್ ಸಿ ಅಂಥೇಳಿ ಕರಿತೀವಿ. ಸೊ ಇದನ್ನು ಟೋಟಲ್ ಕಾಸ್ಟದಲ್ಲಿ ಏನು ಈ ಉತ್ಪನ್ನಗಳ ಹೆಚ್ಚಳವಾದಂತೆ, ಉತ್ಪನ್ನಗಳ ಪ್ರತಿ ಘಟಕ ಹೆಚ್ಚಳವಾದಂತೆ ಒಟ್ಟು ವೆಚ್ಚದಲ್ಲಿ ಏನು ಬದಲಾವಣೆ ಆಗ್ತದಲ್ಲ ಅದನ್ನು ಹೇಳುವಂಥದ್ದು ಯಾವುದು ಅಂದ್ರೆ ಎಮ್ ಸಿ ಅಥವಾ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ ನಾವು. ಆ ಕಾರಣದಿಂದ ಇದು ಮತ್ತೊಂದು ಅರ್ಥದಲ್ಲಿ ಏನಂತ ಅನಿಸ್ಕೊಳ್ಳುತ್ತೆ ಅಂತಂದ್ರೆ ಎಮ್ ಸಿ ಅಥವಾ ಸೀಮಾಂತ ವೆಚ್ಚ ಅಂತ ಕರಿತೀವಿ ನಾವು. ಎಮ್ ಸಿ ಅಂದರೆ ಸೀಮಾಂತ ವೆಚ್ಚ, ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಹಾಗಾಗಿ ಆನ್ಸರ ಬಿನ ಆಗುತ್ತೆ ಕರೆಕ್ಟ್ ಆನ್ಸರ್. ಉಳಿದದ್ದಾಗಂಗಿಲ್ಲ. ಎವರೇಜ್ ಕಾಸ್ಟ್ ಅಂದರೆ ಏನಾಗುತ್ತೆ ಟೋಟಲ್ ಕಾಸ್ಟ್ ಡಿವೈಡ್ ಬೈ ಕ್ಯೂ ಅಷ್ಟೇ ಮಾಡಬೇಕಾಗತ್ತೆ. ಆಮೇಲೆ ಟೋಟಲ್ ರೆವಿನ್ಯೂ ಅಂದರೆ ಬೇರೆ ಆಗುತ್ತೆ. ಮತ್ತು ಟೋಟಲ್ ಕಾಸ್ಟು ಟೋಟಲ್ ರೆವಿನ್ಯೂ ಅಂದರೆ ಅದು ಮತ್ತೆ ಸಪ್ರೇಟ್ ಕಾನ್ಸೆಪ್ಟು. ಆಮೇಲೆ ಎಲಾಸ್ಟಿಸಿಟಿ ಅನ್ನೋದು ಇಲ್ಲಿ ಸಂಬಂಧಪಡಂಗಿಲ್ಲ. ಯಾಕಂತಂದ್ರೆ ಇದು ಬೆಲೆ ಮತ್ತು ಬೇಡಿಕೆ ಆಗಿರ್ಬೋದು ಅಥವಾ ಇತರಕ್ಕೆ ಸಂಬಂಧಪಡುತ್ತೆ ಇಲ್ಲ ಅಂತಲ್ಲ, ಅದು ಕೂಡ ಭಾಳ ವೈಡ್ ಟಾಪಿಕ್ ಇದೆ ಎಲಾಸ್ಟಿಸಿಟಿ ಅನ್ನೋದು. ಆದರೆ ಇಲ್ಲಿ ಅದಕ್ಕೆ ಲಿಂಕ್ ಬರೋಂಗಿಲ್ಲ. ಸ್ಲಾಫ್ ಆಫ್ ಟೋಟಲ್ ಕಾಸ್ಟ್ಗೆ ಸಂಬಂಧಪಟ್ಟಂಗೆ ಅದು ಲಿಂಕ್ ಬರೋಂಗಿಲ್ಲ. ಸೊ ಹಾಗಾಗಿ ಬಹಳ ಟ್ರಿಕ್ಕಿ ಕ್ವಶನ್ಸ್ಗಳನ್ನು ವಿಶೇಷವಾಗಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸಲ್ಲಿ ಕೇಳ್ತಿರ್ತಾರೆ. ಬಟ್ ಭಾಳ ಜನ ಇದನ್ನು ಓದಿರೋಂಗಿಲ್ಲ. ಬಟ್ ಇದರಲ್ಲಿ ಕೆಲವೊಂದು ಕ್ವಶನ್ಸ್ ಅಂದರೆ ಅಷ್ಟು ಭಾಳ ಅಂತೂ ಕ್ವಶನ್ ಬರೋಂಗಿಲ್ಲ. ವಿಶೇಷವಾಗಿ ಒಂದು
5 to 6 7 ಕ್ವಶನ್ಸ್ ಬರ್ಬೋದು ಅಷ್ಟೇ ಈ ಒಂದು ಟಾಪಿಕ್ ಮೇಲೆ ವಿಶೇಷವಾಗಿ, ಯಾಕಂದರೆ ಡಿಫಿಕಲ್ಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಶನ್ಸನ್ನು ಹೈಲೈಟ್ ಮಾಡೋದು ಕಡಿಮೆ. ಬಟ್ ಆದರೂ ಒಂದು 7 to 8 ಕ್ವಶನ್ ಅಂದರೂ ಕೂಡ ಆಲ್ಮೋಸ್ಟ್ ಬಂದರೂ ಕೂಡ ನಾವು ಅದರೊಳಗಡೆ ಒಂದು ಬೇಸಿಕ್ಕಾಗಿ ಒಂದು 2-3 ಕ್ವಶನ್ಗಾದರೂ ರೈಟ್ ಮಾಡುವಷ್ಟು ಎಬಿಲಿಟಿ ನಮ್ಮ ಹತ್ರ ಇರಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಫಸ್ಟ್ ಕ್ವಶನ್ ಕ್ಲಿಯರ್ ಇದೆ. ಓಕೆ, ಇದು ಕೂಡ ಮ್ಯಾಥಮೆಟಿಕಲ್ ಎಕನಾಮಿಕ್ಸು ಪ್ಲಸ್ ಎಕನಾಮಿಕ್ ಥಿಯರಿಗೆ ರಿಲೇಟೆಡ್ ಇರುವಂಥ ಕಾನ್ಸೆಪ್ಟ್ ಇದು. ಆ್ಯಕ್ಚುಲಿ ನಾವೆಲ್ಲ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಏನು ಸ್ಟಡಿ ಮಾಡ್ತೀವಲ್ಲ, ಸೊ ಅದಕ್ಕೆಲ್ಲ ಫಾರ್ಮುಲಾ ನೋಡಿ ಹೇಗಿದೆ ಅಂತಂದ್ರೆ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಫಾರ್ಮುಲಾ ಹೇಗಿದೆ. ಸೊ ಇಲ್ಲಿ ಎ ಆನ್ಸರೇ ಕರೆಕ್ಟ್ ಆಗುತ್ತೆ. ನಮಗೆಲ್ಲ ಗೊತ್ತಿದೆ ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಆಗುತ್ತೆ. ಓಕೆನಾ, ಇದು ಲಾಸ್ಟಿಗೆ ಫೈನಲಿ ನಾವು ಈ ರೀತಿಯಾಗಿ ಬರೀತೇವೆ. ಇದಕ್ಕಿಂತ ಮೊದಲು ಮತ್ತು ನಾವು ಒಂಥರ ಬೇರೆ ಬರೀಬೋದು. ಓಕೆನಾ, ಅದು ಬೇರೆ ಫಾರ್ಮುಲಾ ಇದೆ, ಬಟ್ ಇದು ಮಾತ್ರ ಗೊತ್ತಿರಲಿ. ಸೊ ಈ ರೀತಿಯಾಗಿ ಏನು ಮಾಡ್ತೀವಿ ಅಂದ್ರೆ ಈ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿತೀವಿ. ಆದರೆ ಎಂಥ ಫಾರ್ಮುಲಾ ಇದು? ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿನೇ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಸೂತ್ರ ಇದು. ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅದಕ್ಕೆ ಸಂಬಂಧಪಡುತ್ತೆ. ಆದರೆ ಆದಾಯ ಬೆಲೆ ಬೇಡಿಕೆ ಅಂತಂದರೆ ಚೇಂಜ್ ಆಗುತ್ತೆ. ಅಲ್ಲಿ ಪಿ ಇದ್ದಲ್ಲಿ ಏನಾಗುತ್ತೆ ಅಂತಂದ್ರೆ ಆಯ್ ಅಂತ ಬರುತ್ತೆ. ಸೊ ಹೀಗೆ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂತೆ ಭಾಳ ವಿಧಗಳದಾವೆ. ಬಟ್ ನಾವು ಹೆಚ್ಚಾಗಿ ನೋಡುವಂಥದ್ದು 3 ಇಂಪಾರ್ಟೆಂಟ್ ನೋಡ್ತೀವಿ. ಒಂದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇನ್ನೊಂದು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇನ್ನೊಂದು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತಿರ್ತೀವಿ. ಸೊ ಅವುಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಕ್ಲಾಸ್ಗಳಲ್ಲಿ ಭಾಳ ಡೆಪ್ತಾಗಿ ನಾವು ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಿರುತ್ತೆ. ಬಟ್ ಇವಾಗ ಜಸ್ಟ್ ಕ್ವಶನ್ ಹೆಂಗೆ ಬರ್ತಾವೆ, ಹೇಗೆ ನಾವು ರೇಸ್ ಮಾಡಬೇಕು. ಬಟ್ ಇದು ಎರಡನೇದು ಆಗಂಗಿಲ್ಲ, ಯಾಕಂತಂದ್ರೆ ಇದಕ್ಕೆ ಇಂಟು ಮಾಡಿದೆ. ಬಟ್ ಪಿ ಡಿವೈಡ್ ಬೈ ಡೆಲ್ಟಾ ಪಿ ಡಿವೈಡ್ ಬೈ ಡೆಲ್ಟಾ ಕ್ಯೂ ಅಂತ ಆಗಿದೆ. ಸೊ ರಾಂಗ್ ಆಗುತ್ತೆ. ಇದು ಕೂಡ ರಾಂಗ್ ಆಗುತ್ತೆ, ಡಿವೈಡ್ ಆಗಂಗಿಲ್ಲ, ನನ್ ಆಫ್ ದಿ ಅಬೋನು ಆಗಂಗಿಲ್ಲ. ಓಕೆನಾ, ಎ ಆನ್ಸರೇ ಕರೆಕ್ಟ್ ಆಗುತ್ತೆ. ಸ್ವಲ್ಪ ವಿಶೇಷವಾಗಿ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಿದರೆ ಈ ಫಾರ್ಮುಲಾ ಈಸಿಯಾಗಿಯೇ ನಿಮ್ಗೆ ಅರ್ಥ ಆಗತ್ತೆ. ಓಕೆ, ಇನ್ನೂ ಡೆಪ್ತಾಗಿ ಸ್ವಲ್ಪ ನಾವು ಬಂದುಬಿಟ್ರೆ ಲೀನಿಯರ್ ಇಕ್ವೇಷನ್ ಮಾಡೆಲ್ಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಕ್ವಶನ್ ಇದು. ಸೊ ವಿಶೇಷವಾಗಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸಲ್ಲಿ ಇದನ್ನು ಬಹಳ ಸಲ ಯೂಸ್ ಮಾಡ್ತೀವಿ ನಾವು. ದ ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಷನ್ ಸಿಸ್ಟಮ್ ಯೂಸಸ್ ಅಂದರೆ ಯಾವುದನ್ನು ಸಾಲ್ವ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡಲಾಗುತ್ತೆ ಅಂತಂತಂದ್ರೆ ಅದು ಸಿ ಆನ್ಸರ್ ಆಗುತ್ತೆ. ಮ್ಯಾಟ್ರಿಕ್ಸ್ ಅಲ್ಜೆಬ್ರಾ ಅಂತ ನಾವು ಕರಿತೀವಿ. ಆ್ಯಕ್ಚುಲಿ ಇವು ಮ್ಯಾಥಮೆಟಿಕಲ್ ಟರ್ಮ್ಸ್ ಎಲ್ಲ ಇವು ಸೊ ಬಹಳ ವಿಶೇಷವಾಗಿರ್ತವೆ. ಬಟ್ ಇದು ಯಾಕೆ ಬರುತ್ತಂತಂದ್ರೆ ಅಲ್ಲಿ ಇನ್ನೂ ಬೇರೆ ಬೇರೆ ಸಿಸ್ಟಮೆಟಿಕ್ ಏನು ಫಾರ್ಮುಲಾಗಳಿರ್ತಾವೆ, ಅದಕ್ಕೆಲ್ಲ ಲಿಂಕ್ ಕೊಟ್ಟು ನಾವು ಸ್ಟಡಿ ಮಾಡಿದ್ರೆ ಇದು ಬೇಗನೆ ಅರ್ಥ ಆಗುತ್ತೆ. ನಾನು ಇಲ್ಲಿ ಒಂದೇ ಒಂದು ಸ್ವಲ್ಪ ಸಮಯದಲ್ಲಿ ಇದನ್ನು ಫುಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಂಗಿಲ್ಲ, ಯಾಕಂದರೆ ಅಷ್ಟು ಇಂಟರ್ ಲಿಂಕ್ ಇರುವಂತಹ ಕಾನ್ಸೆಪ್ಟ್ಗಳಾಗಿರ್ತವೆ ಇವೆಲ್ಲ. ಸೊ ಇದು ಆಗೋದಿಲ್ಲ, ಏನು ಅಂತಂದ್ರೆ ಇಂಟಗ್ರೇಷನ್ ಅಂತ ಆಗೋದಿಲ್ಲ ಆಮೇಲೆ ಡಿಫ್ರೆನ್ಸಿಯೇಷನ್ ಇದು ಕೂಡ ಆಗೋದಿಲ್ಲ. ಆಮೇಲೆ ಪ್ರೊಬಾಬಿಲಿಟಿ ಅಂದರೆ ಇದಕ್ಕೆ ಸಂಬಂಧಪಡಂಗಿಲ್ಲ. ಆ್ಯಕ್ಚುಲಿ ಪ್ರೊಬಾಬಿಲಿಟಿ ಅನ್ನೋದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುವಂಥದ್ದು ಒಂದು ವಿಶೇಷವಾದ ಕಾನ್ಸೆಪ್ಟ್, ಅದು ಸಂಭವನೀಯತೆ ಅಂತ ಏನು ಕರಿತೀವಲ್ಲ, ಸೊ ಅದಕ್ಕೆ ಸಂಬಂಧಪಡುತ್ತೆ. ಬಟ್ ಮ್ಯಾಟ್ರಿಕ್ಸ್ ಅಲ್ಜೆಬ್ರಾನ ಏನಾಗುತ್ತೆ ಅಂತಂದ್ರೆ ಈ ಸೊಲ್ಯೂಷನ್ ಆಫ್ ದಿ ಲೀನಿಯರ್ ಈಕ್ವೇಷನ್ ಸಿಸ್ಟಮ್ ಅಂತ ಏನು ಕರಿತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಆಗಿದೆ. ಓಕೆ, ನೀವು ಅಂದ್ಕೊಳ್ತಿರ್ಬೋದು ಸರ್ ಎಲ್ಲ ಆಲ್ಮೋಸ್ಟ್ ಇವು ಕೂಡ ಎಕನಾಮಿಕ್ಸ್ ರಿಲೇಟೆಡ್ ಅಂದರೆ ಮೈಕ್ರೋ ಮ್ಯಾಕ್ರೋಕ್ಕೆ ಸಂಬಂಧಪಟ್ಟವಲ್ರಿ ಅಂತ ಅಂದಿರ್ಬೋದು. ಆದರೆ ಸ್ವಲ್ಪ ಗಮನಿಸಿ, ಇವೆಲ್ಲ ಈಕ್ವಲ್ ಡಿವಿಯೇಷನು ಆಮೇಲೆ ಇಂಟೂಸ್ ಇವೆಲ್ಲ ಮಾಡ್ತೀವಿ ಅಂದರೆ ಇವೆಲ್ಲ ಮ್ಯಾಥಮೆಟಿಕಲ್ ಅಪ್ಲಿಕೇಶನ್ಸ್ ಇವೆಲ್ಲ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ MC=MR ಅಂತಂದರೆ ಇದು ಮ್ಯಾಥಮೆಟಿಕಲ್ ಫಾರ್ಮುಲಾ ಹೌದಾ ಅಲ್ವಾ ಅಂತಂದಾಗ 100% ಇದು ಮ್ಯಾಥಮೆಟಿಕಲ್ ಫಾರ್ಮುಲಾನ ಆಗತ್ತೆ. ಹಾಗಾಗಿನೇ ಕ್ವಶನ್ಸ್ ಈ ರೀತಿಯಾಗಿ ಕೇಳ್ತಾರೆ ಅಂತ ಅರ್ಥ. ಇನ್ನೊಂದು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೇಳುವಾಗ ಅವರು ಹೈಲೈಟ್ ಮಾಡೋದು ಏನು ಅಂತಂದರೆ ಡೈರೆಕ್ಟಾಗಿ ಮ್ಯಾಥಮೆಟಿಕಲ್ ಸಪ್ರೇಟ್ ಕ್ವಶನ್ಸ್ ಕೇಳಂಗಿಲ್ಲ. ಸೊ ಇದು ಮಾತ್ರ ನಮ್ಗೆ ಗೊತ್ತಿರಲಿ. ಮ್ಯಾಥಮೆಟಿಕಲ್ ಫಾರ್ಮುಲಾಗಳು ಎಕನಾಮಿಕ್ ಥಿಯರಿಗಳ ಮೇಲೆ ಹೇಗೆ ಎಫೆಕ್ಟ್ ಆಗ್ತಾವ, ಎಕನಾಮಿಕ್ ಥಿಯರಿಗಳನ್ನು ಹೇಗೆ ಮ್ಯಾಥಮೆಟಿಕಲ್ ಫಾರ್ಮುಲಾಗಳಿಂದ ಸ್ಟಡಿ ಮಾಡಲಾಗತ್ತೆ, ಹಂಗೆ ಲಿಂಕ್ ಇಟ್ಕೊಂಡು ಕ್ವಶನ್ ಕೇಳ್ತಾರೆ. ಓಕೆನಾ, ಈ ಫಾರ್ಮುಲಾವನ್ನು ಈ ಥಿಯರಾಟಿಕಲಾಗಿ ಬಳಸಿದರೆ ಇದ್ರ ಮೀನಿಂಗ್ ಏನಾಗುತ್ತೆ. ಸೊ ಹೀಗೆ ಕೇಳ್ತಾರೆ ಹೊರತು ಮ್ಯಾಥಮೆಟಿಕಲ್ಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಕ್ವಶನ್ಸ್ ಕೇಳಂಗಿಲ್ಲ. ಓಕೆನಾ, ಲಿಂಕ್ ಮಾಡಿ ಕ್ವಶನ್ ಕೇಳ್ತಾರೆ. ಇದು ಮಾತ್ರ ನಮ್ಮ ತಲೆಯಲ್ಲಿ ಮೊದಲು ಅರ್ಥ ಆಗಿರಬೇಕು. ಓಕೆ ನೋಡಿ, ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೆ ಸಂಬಂಧಪಟ್ಟಂತೆ ದ ಕಂಡೀಷನ್ ಈಸ್ ಅಂತಿದೆ. ಅಂದ್ರೆ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸಿಕೊಳ್ಳುವಿಕೆ ಅಂತ ಬಂದಾಗ ಅದು ಹೆಚ್ಚಿನ ಲಾಭವನ್ನು ಪಡಿತಿರುವಂಥ ಸಂದರ್ಭ ಯಾವುದು ಆಗಿರುತ್ತೆ ಅಂತಂದ್ರೆ ಎ ಆನ್ಸರ್ ಕರೆಕ್ಟ್ ಇದೆ.
ಅಂದರೆ ಎಮ್ ಸಿ ಇಸ್ ಈಕ್ವಲ್ ಟು ಎಮ್ ಆರ್ ಆಗಿರಬೇಕು ಅಂತ ಅರ್ಥ. ಓಕೆ, ಇದನ್ನು ಡೈಗ್ರಾಮೆಟಿಕಲ್ ಆಗಿ ನಾವು ಸ್ವಲ್ಪ ನೋಡ್ಬೋದು. ಆ್ಯಕ್ಚುಲಿ ಇದು ನಮಗೆಲ್ಲ ಈಗಾಗಲೇ ಗೊತ್ತಿರುವಂಥದ್ದು. ಆ್ಯಕ್ಚುಲಿ ಇದು ಈ ರೀತಿಯಾಗಿ ಇದು ಪ್ರೈಸ್ ಕರ್ವ್ ಅಂತ ಕರಿತೀವಿ, ಅಥವಾ ಎಮ್ ಆರ್ ರೇಖೆ. ಇದು ಎಮ್ ಆರ್ ರೇಖೆನೂ ಹೌದು, ಆಮೇಲೆ ಬೆಲೆ ರೇಖೆನೂ ಹೌದು, ಅಥವಾ ಎ ಆರ್ ರೇಖೆನೂ ಹೌದು. ಆದ್ರೆ ಎಮ್ ಸಿ ರೇಖೆ ಇದು. ಓಕೆ, ನೀವೆರಡು ಕೂಡ ಇಲ್ಲಿ ಏನು ಸಂಭವಿಸ್ತಾವಲ್ಲ, ಈ ಪಾಯಿಂಟ್ಗೆ ಏನು ಕರಿತೀವಿ ಅಂದ್ರೆ ಗರಿಷ್ಠ ಲಾಭದ ಬಿಂದು ಅಥವಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಈ ಪಾಯಿಂಟನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಲಾಭ ಗರಿಷ್ಠಗೊಳಿಸಿಕೊಳ್ಳುವಿಕೆಯ ಸಂದರ್ಭ ಅಂತ ಕರಿತೀವಿ. ಅಲ್ಲಿ ಎಮ್ ಸಿ ಮತ್ತು ಎಮ್ ಆರ್ ಸಮ ಆಗಿರ್ತಾವ, ಎ ಸಿ ಮತ್ತು ಎ ಆರ್ ಅಲ್ಲ. ಆಮೇಲೆ ಟಿ ಸಿ ಇಸ್ಕೊಲ್ ಟಿ ಆರ್ನೂ ಆಗೋದಿಲ್ಲ, ಯಾಕಂದ್ರೆ ಎಮ್ ಆರ್ ಇಸ್ಕೊಲ್ ಟು ಎಮ್ ಸಿ ಇಂಪಾರ್ಟೆಂಟ್, ಟಿ ಸಿ ಇಸ್ಕೊಲ್ ಟು ಟಿ ಆರ್ ಅಲ್ಲ. ಟಿ ಸಿ ಇಸ್ಕೊಲ್ ಟಿ ಆರ್ ಅಂದರೆ ಮತ್ತೆ ಮೀನಿಂಗ್ ಚೇಂಜ್ ಆಗುತ್ತೆ. ಆಮೇಲೆ ಟಿ ಆರ್ ಇಸ್ ಲೆಸ್ಸರ್ ದೆನ್ ಟಿ ಸಿ ಅಂದರೂ ಕೂಡ ಆಗೋದಿಲ್ಲ, ಅದು ಕೂಡ ಮೀನಿಂಗ್ಲೆಸ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ಲಿ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಒಟ್ಟು ಆದಾಯ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮ ಇರುತ್ತೆ. ಟೋಟಲ್ ಕಾಸ್ಟ್ ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ಮಾರ್ಜಿನಲ್ ರೆವಿನ್ಯೂ ಅಂತ ಕರಿತೀವಿ ನಾವು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಕ್ವಶನ್ ಇದು. ಓಕೆ, ನಮ್ಮ ಎಕನಾಮಿಕ್ಸಲ್ಲಿ ಸ್ಪೆಷಲಾಗಿ ನಾವು ಇನ್ಪುಟ್ ಔಟ್ಪುಟ್ ಥಿಯರಿ ಅಂತೇಳಿ ಬರುತ್ತೆ, ಆ್ಯಕ್ಚುಲಿ ಅನಾಲಿಸಿಸ್ ಅಂತ ಬರುತ್ತೆ. ಅದು ಆ್ಯಕ್ಚುಲಿ ಮ್ಯಾಥಮೆಟಿಕಲ್ಗೆ ಫಾರ್ಮುಲಾಗಳನ್ನು ಯೂಸ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಡೈರೆಕ್ಟ್ ಕ್ವಶನ್ ಈ ರೀತಿಯಾಗಿ ಕೂಡ ಕೇಳ್ಬೋದು. ಇದನ್ನು ಯಾರು ಪ್ರೆಸೆಂಟ್ ಮಾಡಿದ್ದಾರೆ ಅಂತೇಳಿ ಕ್ವಶನ್ ಕೇಳ್ಬೋದು. ಸೊ ಯಾವ ರೀತಿಯಾಗಿ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಇಲ್ಲಿ ನೋಡ್ಬೋದು. ಇನ್ಪುಟ್ ಔಟ್ಪುಟ್ ಅನಲೈಸಿಸ್ ಇದು ವಾಸ್ ಡೆವಲಪ್ಡ್ ಬೈ ಅಂತ ಕೇಳಿದ್ದಾರೆ. ಅಂದರೆ ಯಾರಿಂದ ಅಭಿವೃದ್ಧಿ ಹೊಂದಿತ್ತು ಅಂತ ಕ್ವಶನ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಏನು ಇದಕ್ಕೆ ಆದಾನ ಮತ್ತು ಉತ್ಪನ್ನದ ವಿಶ್ಲೇಷಣೆ ಅಂತ ಕರಿತೀವಿ ಕನ್ನಡ ಒಳಗೆ. ಆದಾನ ಮತ್ತು ಉತ್ಪನ್ನದ ವಿಶ್ಲೇಷಣೆ ಅಂತ ಕರಿತೀವಿ. ಸೊ ಇದನ್ನು ಹೇಳಿದವ್ರು ಯಾರು ಅಂದರೆ ಎಕ್ಸಾಕ್ಟ್ ಆನ್ಸರ್ ಅಂತೂ ಗೊತ್ತಿದೆ, ಬಿ ಆನ್ಸರ್ ಆಗುತ್ತೆ. ಲಿಯಾನ್ಟಿಫ್ ಅಂತೇನು ಹೇಳ್ತೀವಲ್ಲ, ಸೊ ಅವರು ಅದನ್ನು ಪ್ರೆಸೆಂಟ್ ಮಾಡಿರುವಂಥದ್ದು. ಬಟ್ ಉಳಿಕಿದವ್ರಿಗೆ ಅದು ಬಂದಿಲ್ಲ, ಯಾಕಂದ್ರೆ ಕೇನ್ಸನು ವಿಚಾರಗಳು ಬೇರೆ ಇದಾವ. ಹಿಗ್ಸ್ ಅಂತ ನಮ್ಗೆ ಗೊತ್ತಿದೆ, ಇಂಡಿಫರೆನ್ಸ್ ಕರ್ವ್ ಅನಲೈಸಿಸ್ ಬಗ್ಗೆ ಅದರ ಔದಾಸೀನ ವಕ್ರರೇಖೆ ವಿಶ್ಲೇಷಣೆಯನ್ನು ಪ್ರೆಸೆಂಟ್ ಮಾಡಿದವರು. ಆಮೇಲೆ ಸ್ಯಾಮಲ್ಸನ್ ಕೂಡ ಅದಕ್ಕೆ ಸಂಬಂಧಪಟ್ಟಂಗಿಲ್ಲ, ಆ್ಯಕ್ಚುಲಿ ಅದನ್ನು ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಪ್ರೆಸೆಂಟ್ ಮಾಡಿಲ್ಲ. ಸೊ ಲಿಯಾನ್ಟಿಫ್ ಅವರೇ ಏನಾಗಿದ್ದಾರೆ ಅಂದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಅನಲೈಸಿಸ್ ಬಗ್ಗೆ ಅವರ ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಇರುವಂಥ 4 ಜನರ ವಿಶೇಷತೆಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು, ಯಾಕಂದರೆ ಇಂಟರ್ಲಿಂಕ್ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈಗ 5 ಪ್ರಶ್ನೆಗಳನ್ನು ನಾವು ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಒಂದು 5 ಕ್ವಶನ್ಸ್ ಹೆಂಗಿರ್ತಾವೆ. ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂತಂದರೆ ಜಸ್ಟಿಫಿಕೇಷನ್ ಸಂಬಂಧಪಟ್ಟಂಗೆ ಮತ್ತು ಎಲ್ಲ 10 ಟಾಪಿಕ್ಸ್ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡೋಣ. ಸೊ ಜಸ್ಟಿಫಿಕೇಷನ್ ಕ್ವಶನ್ ಬಂದರೆ ಹೆಂಗಿರ್ತಾವ, ಅದಾದಮೇಲೆ ಮತ್ತೆ ಅವ್ರು ಡಿಸ್ಕಷನ್ ಮಾಡೋಣ ಅಂತಂದರೆ ಮ್ಯಾಚ್ ಮಾಡಿದ್ರೆ ಅವ್ರು ಕೋಡಿಂಗ್ ಕೊಟ್ಟಿರ್ತಾರೆ ತಳಗಡೆ, ಅದಕ್ಕೆ ಹೆಂಗೆ ಆನ್ಸರ್ ಮಾಡ್ಬೋದು. ಸೊ ಇವುಗಳನ್ನ ನಾವು ನೆಕ್ಸ್ಟ್ ಮತ್ತೆ ಡಿಸ್ಕಷನ್ ಮಾಡೋಣ. ಈಗ ನೆಕ್ಸ್ಟ್ ಇರೋದು ಇನ್ನೊಂದು ಲಾಸ್ಟ್ ಯೂನಿಟ್ ಯಾವುದು ಅಂದರೆ ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಅಂತೇಳಿ, ಮತ್ತು ಇದು ಡೆಮೋಗ್ರಫಿನೂ ಕೂಡ ಅದರೊಳಗಡೆ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಹೆಂಗಿದೆ. ಓಕೆ, ಎಕ್ಸ್ಟರ್ನಾಲಿಟೀಸ್ ಅಂತಿದೆ. ಓಕೆ, ಬಾಹ್ಯತೆಗಳು ಅಂತ ಕರಿತೀವಿ ಕನ್ನಡದೊಳಗೆ, ಬಾಹ್ಯತೆಗಳು. ಇದನ್ನು ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಸಂಬಂಧಪಟ್ಟಾಗಿ ನಾವು ಡಿಸ್ಕಷನ್ ಮಾಡುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಕೆಲವೊಂದು ಕ್ಲಾಸಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಸರ್ಚ್ ಮಾಡಿ ನೋಡ್ಬೋದು. ಸೊ ಇದು ಎಕ್ಸಾಕ್ಟ್ಲಿ ಎದಕ್ಕೆ ರಿಲೇಟೆಡ್ ಇದೆ ಅಂತಂದರೆ ಬಿ ಆನ್ಸರ್ ಏನು ಅಂತಂದರೆ ಸೋಷಿಯಲ್ ಕಾಸ್ಟ್ಸ್ ಆರ್ ಬೆನಿಫಿಟ್ಸ್ ನಾಟ್ ರಿಫ್ಲೆಕ್ಟೆಡ್ ಇನ್ ಮಾರ್ಕೆಟ್ ಪ್ರೈಸಸ್ ಅಂತೇಳಿ. ಓಕೆ ನೋಡಿ, ಅಂದರೆ ಈ ಬಾಹ್ಯತೆಗಳಂದ್ರೆ ಏನಿರ್ತಾವೆ ಅಂದ್ರೆ ನಕಾರಾತ್ಮಕ ಬಾಹ್ಯತೆಗಳು ಮತ್ತು ಸಕಾರಾತ್ಮಕ ಬಾಹ್ಯತೆಗಳಂತ 2 ಇರ್ತಾವೆ. ಓಕೆನಾ, ಇವು ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾವು ಕನ್ಸಿಡರ್ ಮಾಡೋದೇ ಆತಂದ್ರೆ, ಈಗ ಒಂದು ರಾಸಾಯನಿಕ ಕೈಗಾರಿಕೆ ಸ್ಥಾಪನೆ ಆಯಿತು ಅಂತಂದ್ರೆ ಇದರಿಂದ 2 ಎಫೆಕ್ಟ್ ಆಗ್ತಾ ಇರುತ್ತೆ. ಒಂದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಥವಾ ಸಕಾರಾತ್ಮಕ ಬಾಹ್ಯತೆ ಅಂತಂದ್ರೆ, ಈ ಒಂದು ರಾಸಾಯನಿಕ ಕೈಗಾರಿಕೆ ಸ್ಥಾಪನೆ ಆಗೋದ್ರಿಂದ ಅಲ್ಲಿಯ ಜನಕ್ಕೆ ಅಥವಾ ಉದ್ಯೋಗ ಅವಕಾಶ ಸೃಷ್ಟಿಯಾಗ್ತವೆ. ಓಕೆನಾ, ಅದರಿಂದ ಅಲ್ಲಿರುವಂಥ ಲಭ್ಯ ಇರುವಂಥ ಕಚ್ಚಾ ಸಂಪನ್ಮೂಲವನ್ನು ಸದ್ಬಳಕೆ ಮಾಡ್ಕೊಳ್ಬೋದು. ಓಕೆನಾ, ಇವು ಆರ್ಥಿಕತೆಗೆ ಒಂದು ರೀತಿ ಕೊಡುಗೆನೂ ಕೂಡ ಕೊಡುತ್ತದೆ. ಸೊ ಇದು ಪಾಸಿಟಿವ್ ಎಫೆಕ್ಟ್ ಇದು, ಅದಕ್ಕೆ ನಾವು ಸಕಾರಾತ್ಮಕ ಬಾಹ್ಯತೆಗಳಿಂದ ಕರೀತೀವಿ. ನಕಾರಾತ್ಮಕ ಏನಾಗುತ್ತಂದರೆ ಇದರಿಂದ ಬರುವಂಥ ಕಲುಷಿತ ನೀರಾಗಿರ್ಬೋದು, ಆಮೇಲೆ ದೋಷಪೂರಿತ ಹೊಗೆ ಆಗಿರ್ಬೋದು, ಅದು ಪರಿಸರದ ಮೇಲೆ ಮಾಲಿನ್ಯವನ್ನು ಕ್ರಿಯೇಟ್ ಮಾಡುತ್ತೆ, ಅಂದರೆ ಹೆಚ್ಚು ಮಾಡುತ್ತೆ. ಇದರಿಂದ ಇದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಕಾರಾತ್ಮಕ ಬಾಹ್ಯತೆಗಳಂತ ಕರಿತೀವಿ. ಹಾಗಾಗಿ ಎರಡನ್ನೂ ಕೂಡ ಆದ್ದರಿಂದ ಮಾರುಕಟ್ಟೆ ಬೆಲೆಯಲ್ಲಿ ಅಂದಾಜು ಮಾಡೋಕ್ಕಾಗಂಗಿಲ್ಲ. ಓಕೆ, ಒಂದು ಕಾರ್ಖಾನೆ ಸ್ಟಾರ್ಟ್ ಆಗೈತಿ. ಸೊ ಸ್ಟಾರ್ಟ್ ಆದಮೇಲೆ ಅದರಿಂದ ಹೊರಬರುವಂತಹ
ದೋಷಪೂರಿತ ಹೊಗೆ ಪರಿಸರದ ಮೇಲೆ ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗಂಗಿಲ್ಲ ನಮಗೆ, ಎಷ್ಟು ಅದು ಮಾಲಿನ್ಯ ಕ್ರಿಯೇಟ್ ಮಾಡ್ತಾ ಇದೆ, ಅದರ ಬೆಲೆ ಎಷ್ಟು. ಸೊ ಹಿಂಗೆಲ್ಲ ನಾವು ಕನ್ಸಿಡರ್ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಮಾರುಕಟ್ಟೆ ಬೆಲೆಯಲ್ಲಿ ಅಂದಾಜು ಮಾಡೋಕ್ಕಾಗಂಗಿಲ್ಲ, ಬಟ್ ಅದರಿಂದ ಹಾನಿ ಅಥವಾ ಪ್ರಯೋಜನ ಆಗ್ತಾ ಇರುತ್ತೆ. ಆರ್ಥಿಕತೆಯಲ್ಲಿ ಯಾವುದೇ ಕೆಲಸ ಆದರೂ ಕೂಡ ಆ ಕೆಲಸದಿಂದ ಏನಾದರೂ ಒಂದು ಸುಧಾರಣೆಗಳು ಆಗ್ತಾವೆ, ಏನಾದರೂ ಒಂದು ಕೆಡಕಾಗ್ತವೆ. ಅದನ್ನು ಹೇಳಿಕೊಡುವಂಥದ್ದು ಯಾವುದು ಅಂದ್ರೆ ಎಕ್ಸ್ಟರ್ನಾಲಿಟೀಸ್ ಅನ್ನೋ ಕಾನ್ಸೆಪ್ಟು, ಬಾಹ್ಯತೆಗಳು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಆದರೆ ಯಾಕಾಗಂಗಿಲ್ಲ ಅಂದ್ರೆ ಪ್ರೈವೇಟ್ ಕಾಸ್ಟ್ ಅಂತೀವಿ, ಪ್ರೈವೇಟ್ ಕಾಸ್ಟ್ಗೆ ಸಂಬಂಧಪಡಂಗಿಲ್ಲ. ಆಮೇಲೆ ಇಂಟರ್ನಲ್ ಬೆನಿಫಿಟ್ಸ್ ಅದಕ್ಕೂ ಸಂಬಂಧಪಡಂಗಿಲ್ಲ, ಗೋರ್ಮೆಂಟ್ ಎಕ್ಸ್ಪೆಂಡಿಚರ್ ಕೂಡ ಸಂಬಂಧಪಡಂಗಿಲ್ಲ. ಇಂಪಾರ್ಟೆಂಟ್ ಅದು ಹೈಲೈಟ್ ಆಗೋದು ಇದ್ರ ಬಗ್ಗೆ ಅಂತಂದ್ರೆ ಸೋಷಿಯಲ್ ಕಾಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬೆನಿಫಿಟ್ಸು. ಓಕೆನಾ, ಕಾಸ್ಟ್ ಆ್ಯಂಡ್ ಬೆನಿಫಿಟ್ಸ್ ಅಂತ ತಿಳ್ಕೊಂಡು ನಡೀತದೆ, ಅಥವಾ ಪ್ರಯೋಜನ ಮತ್ತು ಹಾನಿಕಾರಕ ಅಂತೇಳಿ ಕನ್ಸಿಡರ್ ಮಾಡಿ ನಡೆಯುತ್ತೆ. ಸೊ ಎಕ್ಸಾಕ್ಟ್ಲಿ ಅದು ರಿಲೇಟೆಡ್ ಇರೋದೇ ಇದಕ್ಕೆ ಸಂಬಂಧಪಟ್ಟದೆ. ಬಟ್ ಇದು ಭಾಳ ವೈಡ್ ಇದೆ ಸಬ್ಜೆಕ್ಟ್ ಆ್ಯಕ್ಚುಲಿ, ಇದು ಕಾನ್ಸೆಪ್ಟ್. ಇದನ್ನು ಡೀಟೇಲಾಗಿ ಹೇಳಬೇಕಂದ್ರೆ ಇನ್ನೂ ಕೂಡ ಟೈಮ್ ಬೇಕಾಗುತ್ತೆ. ಬಟ್ ನಾವು ಶಾರ್ಟಾಗಿ ನೋಡ್ತಾ ಇರೋದ್ರಿಂದ ಸ್ವಲ್ಪ ಅಷ್ಟೇ ನಿಮ್ಗೆ ಕ್ವಶನ್ ಗೊತ್ತಿರಲಿ, ಹೆಂಗೆ ಇದ್ರ ಬಗ್ಗೆ ಹೈಲೈಟ್ ಕ್ವಶನ್ ಆಗ್ಬೋದು ಅನ್ನೋದು ಗೊತ್ತಿರಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಥಿಯರಿ ಅಂತಲೇ ಹೇಳಬೇಕು ಇದನ್ನು. ಆ್ಯಕ್ಚುಲಿ ಪರಿಸರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಥಿಯರಿ. ಇದ್ರ ಬಗ್ಗೆ ಸ್ವಲ್ಪ ಆದರೂ ನೀವು ಓದ್ಕೊಳ್ಳಬೇಕು, ಯಾಕಂದರೆ ಕ್ವಶನ್ 100% ರೇಸ್ ಆಗುವಂಥ ಚಾನ್ಸಸ್ ಅದಾವ. ಯಾಕಂದರೆ ಈ ಥಿಯರಿ ಅಷ್ಟೇ ಇಂಪಾರ್ಟೆಂಟ್ ಇದೆ. ಸೊ ಏನಿದೆ ಅಂತಂದರೆ ನಾವು ಜಸ್ಟ್ ಅರ್ಥ ಮಾಡ್ಕೊಳ್ಬೋದು. ದ ಕೋಸ್ ಥಿಯರಿ ಸಜೆಸ್ಟ್ ದ್ಯಾಟ್ ಅಂತಿದೆ. ಅಂದ್ರೆ ಈ ಕೋಸ್ ಥಿಯರಿ ಅಂತೇಳಿ ಏನು ಹೇಳುತ್ತೆ, ಈ ಸಿದ್ಧಾಂತ ಅಥವಾ ನಿಯಮ ಏನು ಹೇಳುತ್ತೆ ಅಂತಂದ್ರೆ ಬಿ ಆನ್ಸರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಮಾರ್ಕೆಟ್ ಕ್ಯಾನ್ ಇಂಟರ್ಲೈಸ್ ಆ್ಯಂಡ್ ಎಕ್ಸ್ಟರ್ನಾಲಿಟೀಸ್ ಇಫ್ ಪ್ರಾಪರ್ಟಿ ರೈಟ್ಸ್ ಆರ್ ವೆಲ್ ಡಿಫೈನ್ಡ್ ಅಂಥೇಳಿ. ಓಕೆನಾ, ಅಂದರೆ ಏನಾಗುತ್ತಂದ್ರೆ ಸಿಂಪಲಾಗಿ ನಿಮ್ಗೆ ಹೇಳಬೇಕಂತಂದ್ರೆ, ಈಗ ಪರಿಸರಕ್ಕೆ ಹಾನಿ ಆಗುತ್ತಿರುವಂಥ ಸಂದರ್ಭದಲ್ಲಿ ಹಾನಿ ಮಾಡುವವರಾಗಿರ್ಬೋದು, ಹಾನಿಯನ್ನು ಅನುಭವಿಸೋರಾಗಿರ್ಬೋದು. ಓಕೆನಾ, ಹಾನಿ ಮಾಡೋರು ಯಾರು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ರಾಸಾಯನಿಕ ಕೈಗಾರಿಕೆ ಸ್ಟಾರ್ಟ್ ಆಗಿದೆ, ಅದರಿಂದ ಹಾನಿ ಮಾಡೋರವರು. ಇನ್ನು ಹಾನಿಗೆ ಒಳಗಾದವರು ಅಲ್ಲಿ ಸುತ್ತಮುತ್ತಲಿರುವ ಜನ ಅಂತೇಳಿ ಇರ್ತಾರೆ. ಸೊ ಈಗೇನು ಮಾಡಬೇಕಂದ್ರೆ ಈ ಹಾನಿಯನ್ನು, ಈ ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಅಥವಾ ನಕಾರಾತ್ಮಕ ಬಾಹ್ಯತೆಯನ್ನು ಅನುಭವಿಸ್ತಾ ಇರ್ತಾರಲ್ಲ, ಸೊ ಅವ್ರ ಜೊತೆ ಹಾನಿ ಮಾಡೋರು ಕೂಡ ಕೂತ್ಕೊಂಡು ಅಥವಾ ಮಾತುಕತೆಗಳು ಮಾಡುವ ಮೂಲಕ ಪರಿಸರದ ಹಾನಿಯನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡಬೇಕು ಅನ್ನೋದೇ ಈ ಸಿದ್ಧಾಂತದ ವಿಶೇಷವಾದ ಅರ್ಥ ಇದೆ ಹೇಳಬೇಕಂತಂದ್ರೆ. ಸೊ ಇದಕ್ಕೆ ಬೇರೆ ಬೇರೆ ಮೆಥಡ್ಸ್ಗಳಿದಾವೆ. ಸೊ ಒಳಗಡೆ ಇನ್ನೂ ಸ್ವಲ್ಪ ಡೆಪ್ತ್ ಹೋಗ್ಬಿಟ್ರೆ ನಿಮಗೆ ಬಹಳ ವಿಷಯಗಳು ಡೆಪ್ತಾಗಿ ಸಿಗ್ತಾವೆ ಅದ್ರ ಬಗ್ಗೆ. ಬಟ್ ನಮಗೆ ಗೊತ್ತಿರಲಿ ಕೋಸ್ ಥಿಯರಿ ಅನ್ನೋದು ಎದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ ನಮಗೆ, ಯಾಕಂದರೆ ಇದು ಪರಿಸರಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಭಾಳ ವಿಶೇಷವಾದ ಕಾನ್ಸೆಪ್ಟು. ಉಳ್ಕಿದ್ದು ಯಾಕೆ ಆಗೋದಿಲ್ಲ ಅಂತಂದ್ರೆ ಮಾರ್ಕೆಟ್ ಕೆನಾಟ್ ಸಾಲ್ವ್ ಎಕ್ಸ್ಟರ್ನಾಲಿಟೀಸ್. ಓಕೆ, ಮಾರ್ಕೆಟ್ ಸಂಬಂಧಪಟ್ಟಿಲ್ಲ, ಮಾರ್ಕೆಟ್ ಅದನ್ನ ಸಾಲ್ವ್ ಮಾಡೋಂಗಿಲ್ಲ, ಅದು ಕೂಡ ಸಂಬಂಧಪಡೋಂಗಿಲ್ಲ ಅಂದರೆ ಆ ರೀತಿ ಹೇಳಿಲ್ಲ ಅದು. ಆ್ಯಕ್ಚುಲಿ ಆ ರೀತಿಯಾಗಿ ಅದು ಹೇಳಿಲ್ಲ ಅಂತ ಅರ್ಥ. ಇನ್ನು ಗೋರ್ಮೆಂಟ್ ಮಸ್ಟ್ ಟೇಕ್ ಎಕ್ಸ್ಟರ್ನಾಲಿಟೀಸ್ ಅಂದ್ರೆ ಇನ್ನು ಗೋರ್ಮೆಂಟ್ ಕೂಡ ಅದನ್ನು ಕನ್ಸಿಡರ್ ಮಾಡಬೇಕಂತ ಹೇಳಿಲ್ಲ ಅದು. ಆಮೇಲೆ ಪಿಗುವಿನ ಟ್ಯಾಕ್ಸಸ್ ಆರ್ ಅನ್ನೆಸೆಸರಿ ಅಂದರೆ ಪಿಗುವಿನ ಏನು ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಬರುತ್ತೆ. ಸೊ ಅದರ ಒಂದು ಅವಶ್ಯಕತೆಯನ್ನು ಅನಾವಶ್ಯಕತೆಯನ್ನು ಬಗ್ಗೆಯೂ ಕೂಡ ಇದು ಹೇಳಿಲ್ಲ. ಇದು ಹೇಳಿದ್ದು ಎಕ್ಸಾಕ್ಟ್ಲಿ ಅದರ ಬಗ್ಗೆ ಸೆಕೆಂಡ್ ಪಾಯಿಂಟ್ ಇದ್ರ ಬಗ್ಗೆ ಹೇಳಿದೆ, ಮೇನ್ ಇಂಪಾರ್ಟೆಂಟ್ ಹೇಳಿದ್ದೆ ಅದ್ರ ಬಗ್ಗೆ ಅಂತಂದ್ರೆ ಈ ಬಾಹ್ಯತೆಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುವಂಥ ಸಿದ್ಧಾಂತ ಆಗಿದೆ. ಓಕೆ, ಇದು ಜನರಲ್ ಕ್ವಶನ್ ಅಂತೂ ಅಲ್ಲ, ಯಾಕಂದರೆ ಇದು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ಒಂದು ಕ್ವಶನ್ ಹೌದು. ಯಾಕಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂತೇಳಿ ನಾವು ಕಾನ್ಸೆಪ್ಟನ್ನು ಸ್ಟಡಿ ಮಾಡೋ ಸಂದರ್ಭದೊಳಗೆ ಇದನ್ನು ನೋಡ್ತೀವಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂತ ಅರ್ಥ. ಇದನ್ನು ಯಾರು ಪರಿಚಯಿಸಿದರು ಅಥವಾ ಯಾವಾಗ ಪರಿಚಯ ಆಯಿತು, ಯಾವ ರಿಪೋರ್ಟಲ್ಲಿ ಪರಿಚಯ ಆಯಿತು ಅಂತಂದ್ರೆ ಎ ಆನ್ಸರ್ ಬ್ರಂಡ್ಲ್ಯಾಂಡ್ ರಿಪೋರ್ಟ್ ಅಂತ ಕರಿತೀವಿ. 1987ನಲ್ಲಿ ಇದನ್ನು ಪಬ್ಲಿಷ್ ಆಗಿರುವಂಥದ್ದು. ಸೊ ಇಲ್ಲಿ ಏನು ಹೇಳಲಾಗುತ್ತಂದ್ರೆ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಬೇಕಾತಂದ್ರೆ ಕೆಲವೊಂದು ಗುರಿ ಉದ್ದೇಶಗಳನ್ನ ಹೊಂದಲಾಗಿದೆ. ಹೇಗೆ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲಾಗುತ್ತೆ, ಕೇವಲ ನಾವು ಹೇಳ್ತಾ ಇರ್ತೀವಿ ನೋಡಿ, ಲಭ್ಯ ಇರುವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಭವಿಷ್ಯದ ಪೀಳಿಗೆಗೆ ಅವುಗಳನ್ನು ಕಾಪಾಡಿಕೊಂಡು ಹೋಗುವಂಥದ್ದಕ್ಕೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಬಟ್ ಇಷ್ಟೇ ಇಲ್ಲ, ಅದಕ್ಕೆ ಭಾಳ ಡೆಪ್ತ್ ಲೆವೆಲ್ ಮೀನಿಂಗನ್ನು ಕೊಟ್ಟು ಅದಕ್ಕೆ ಏನೇನು ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು ಈ ಬ್ರಂಡ್ಲ್ಯಾಂಡ್ ರಿಪೋರ್ಟ್ದಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ. ಉಳುಕಿದೆಲ್ಲ ಅದಕ್ಕೆ ಸಂಬಂಧಪಡದೇ ಇರುವಂತಹ ಆಪ್ಷನ್ಸ್ಗಳಾಗಿದ್ದಾವೆ. ಬಟ್ ಅವು ಕೂಡ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದಾವೆ ಇಲ್ಲಂತಲ್ಲ. ಬಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು ಏನು ಅಂತಂದರೆ ಬ್ರಂಡ್ಲ್ಯಾಂಡ್ ರಿಪೋರ್ಟ್ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ನ ಈ ರೀತಿಯಾಗಿ ಕೂಡ ಕೇಳಬಹುದು.
ಓಕೆ. ಪರಿಸರ ಅರ್ಥಶಾಸ್ತ್ರ ಅಷ್ಟೇ ಅಲ್ಲ, ಅಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ಗಳು ಹೈಲೈಟ್ ಆಗ್ತವೆ. ಆ್ಯಕ್ಚುಲಿ ನಮ್ಗೆ ಎಕನಾಮಿಕ್ಸ್ ರಿಲೇಟೆಡ್ ನಾವು ಸ್ಟಡಿ ಮಾಡುತ್ತಿರೋಂಥ ಸಂದರ್ಭದಲ್ಲಿ ಜನಸಂಖ್ಯೆನ ವಿಶೇಷವಾಗಿ ನಾವು ಪರಿಗಣಿಸಲೇಬೇಕಾಗತ್ತೆ. ಹಾಗಾಗಿ ಅಲ್ಲಿ ಕೆಲವೊಂದು ಸಿದ್ಧಾಂತಗಳು ಏನಾಗ್ತಾವೆ ಅಂದ್ರೆ ಹೈಲೈಟ್ ಆಗ್ತವೆ. ಅದರಲ್ಲಿ ಇರುವಂತಹ ಒಂದು ಸಿದ್ಧಾಂತ ಯಾವುದು ಅಂತಂದ್ರೆ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಹೇಳಿ ಬರುತ್ತೆ. ಸೊ ಈ ಥಿಯರಿ ಏನು ಹೇಳುತ್ತೆ ಅಂತಂದರೆ, ಆನ್ಸರ್ ನಮಗೆ ಗೊತ್ತಿದೆ, ಬಿ ಆನ್ಸರ್ ಅಂಥೇಳಿ, ಚೇಂಜಸ್ ಇನ್ ಫರ್ಟಿಲಿಟಿ ಆ್ಯಂಡ್ ಮಾರ್ಟಾಲಿಟಿ ವಿತ್ ಡೆವಲಪ್ಮೆಂಟ್ ಅಂತೇಳಿ. ಓಕೆ, ಏನು ಹೇಳತ್ತಂದರೆ ವಿಶೇಷವಾಗಿ ಒಂದು ಕಡೆ ಜನನ ದರ, ಓಕೆನಾ, ಮತ್ತೊಂದು ಮರಣ ದರ, ಮಾರ್ಟಾಲಿಟಿ. ಫರ್ಟಿಲಿಟಿ ಆ್ಯಂಡ್ ಮಾರ್ಟಾಲಿಟಿ ಅಂದರೆ ಜನನ ಮತ್ತು ಮರಣ ಅಂತ ಅರ್ಥ. ಇದರಲ್ಲಿ ಬದಲಾವಣೆ ಆಗ್ತಾ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ನಾವು ಏನು ಕರಿತೀವಿ, ಹೊಂದಬೇಕು ಅನ್ನುವಂಥ ಸ್ಥಿತಿಯನ್ನು ಹೇಳಿಕೊಟ್ಟದ್ದು ಯಾವ ಥಿಯರಿ ಅಂತಂದ್ರೆ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಹೇಳಿಕೊಡೋ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಡೆತ್ ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ಜನನ ಪ್ರಮಾಣ ಆಗಿರಬೇಕು, ಹಾಗಿದ್ದಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಹೆಂಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಸಿದ್ಧಾಂತ ನಮ್ಗೆ ಹೇಳಿಕೊಡತ್ತೆ. ಸೊ ಭಾಳ ಸ್ಪೆಷಲಾಗಿ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ನಮಗೆ ಇಲ್ಲಿ ನಾವು ಮುಂದೆ ಆನ್ಸರ್ ಇದೆ, ಈಗ ನಮಗೆ ಈಸಿ ಅನಿಸುತ್ತೆ, ಬಟ್ ಎಕ್ಸಾಮ್ದಲ್ಲಿ ಆನ್ಸರ್ ಇರೋಂಗಿಲ್ಲ, ನಮ್ಗೆ ಕೇಳೋಂಗಿಲ್ಲ, ಅಲ್ಲಿ ಯಾರು ಹೇಳೋರು ಇರೋಂಗಿಲ್ಲ. ಅವಾಗ ನಮಗೆ ಭಾಳ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಇಂಥ ಕ್ವಶನ್ಸ್ಗಳ ಬಗ್ಗೆ. ಯಾಕಂದರೆ ಸ್ವಲ್ಪ ಡೆಫ್ತಾಗಿ ಓದ್ಕೊಂಡ್ರೆ ಈಸಿ ಅನಿಸುತ್ತೆ ಹೊರತು ಅಷ್ಟು ಈಸಿಯಾಗಿ ನಮಗೆ ಅದು ಕ್ಯಾಚ್ ಆಗೋದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಭಾಳ ಇನ್ಫಾರ್ಮೇಷನ್ ಇರುತ್ತೆ. ಮೈಗ್ರೇಷನ್ ಸಂಬಂಧಪಟ್ಟಂಗೆ ನೋಡ್ಕೊಳ್ರಿ, ಓಕೆನಾ. ಸೊ ಆಮೇಲೆ ಪಾಪ್ಯುಲರ್ ಡೆನ್ಸಿಟಿ ಆಯಿತು, ಅರ್ಬನೈಜೇಷನ್ ಆಯಿತು, ಇವುಗಳ ಸಂಬಂಧಪಟ್ಟಂಗೆ ಇದು ಹೇಳೋಂಗಿಲ್ಲ, ಬಟ್ ಬೇರೆ ಕಾನ್ಸೆಪ್ಟ್ಗಳು ರಿಲೇಟೆಡ್ ಇದೆ. ಹಂಗಂದ್ರೆ ಏನು, ಅವುಗಳ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಬೇಕು. ಸಿಂಪಲಾಗಿ ಹೇಳಬೇಕಂದ್ರೆ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂದರೆ ಏನು, ಓಕೆನಾ. ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂದರೆ ಏನು ಅಂತಂದರೆ ಆನ್ಸರ್ ಮಾತ್ರ ಏನಾಗುತ್ತೆ, ಬರ್ತ್ ರೇಟ್ ಮೈನಸ್ ಡೆತ್ ರೇಟ್ ಅಂತೆ. ಅಂದರೆ ಒಟ್ಟು ಜನನದಲ್ಲಿ ಒಟ್ಟು ಮರಣ ದರವನ್ನು ಕಳೀತಾ ಏನು ಹೋಗ್ತಿರ್ತೀವಲ್ಲ, ಅದಕ್ಕೆ ನಾವು ಏನಂತಾರೆ ಈ ಬೆಳವಣಿಗೆ ದರ ಅಂತ ಕರಿತೀವಿ, ಅಥವಾ ಜನಸಂಖ್ಯಾ ಬೆಳವಣಿಗೆ ದರ ಅಂತ ಕರಿತೀವಿ. ಈ ಕೇವಲ ಜನನ ಆಗಿರುವಂಥದ್ದನ್ನು ಅಷ್ಟೇ ನಾವು ಕನ್ಸಿಡರ್ ಮಾಡಿದರೆ ಅದು ದರ ಭಾಳ ಡಿಫ್ರೆಂಟ್ ಮೀನಿಂಗನ್ನು ತೋರಿಸ್ಕೊಡುತ್ತೆ. ಆದ್ದರಿಂದ ಅದ್ರ ಜೊತೆಗೆ ಎಷ್ಟು ಮರಣ ಹೊಂದಿದೆ, ಆಮೇಲೆ ಎಷ್ಟು ಜನಸಂಖ್ಯೆ ಹೆಚ್ಚಾಗಿದೆ. ಈಗ ಫಾರ್ ಎಕ್ಸಾಂಪಲ್ 121 ಕೋಟಿಯಿಂದ ಇದು 141 ಕೋಟಿ ಆಗಿದೆ ಅಂದಮೇಲೆ ಇಲ್ಲಿಂದ ಎಷ್ಟು ಹೆಚ್ಚಾಗಿದೆ ಅನ್ನೋದು ಕನ್ಸಿಡರ್ ಮಾಡಬೇಕಾತಂದ್ರೆ ಈ 121 ಕೋಟಿಯಲ್ಲಿ ಎಷ್ಟು ಜನ ಮರಣ ಹೊಂದಿದ್ರು ಅವುಗಳನ್ನ ಮೈನಸ್ ಮಾಡಿನೇ ಇಲ್ಲಿಂದ ಎಷ್ಟು ಚೇಂಜ್ ಆಗಿತ್ತು ಅನ್ನೋದು ನೋಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಇದನ್ನು ಹೇಳಿಕೊಡುತ್ತೆ. ಬಟ್ ಸೆಕೆಂಡ್ ಅಲ್ಲ, ಇದು ಬರ್ತ್ ರೇಟ್ ಪ್ಲಸ್ ಆಗಂಗಿಲ್ಲ, ಆಮೇಲೆ ಇಂಟೂ ಆಗಂಗಿಲ್ಲ, ನನ್ ಆಫ್ ಎಗೋನು ಆಗೋದಿಲ್ಲ. ಎ ಆನ್ಸರ್ನ ಕರೆಕ್ಟಾಗಿ ಆಗತ್ತೆ. ಸೊ ಹಾಗಾಗಿ ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್ಗಳು. ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್ಗಳನ್ನ ಹೆಂಗೆ ಕೇಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಈ 4 ಸ್ಪೆಷಲಾಗಿ 4 ಪಾರ್ಟ್ಗಳಲ್ಲಿ ಟೋಟಲ್ ಒಂದು 50 ಕ್ವಶನ್ಸ್ಗಳನ್ನ ನಾನು ಡಿಸ್ಕಷನ್ ಮಾಡಿದ್ದೆನು. ಸೊ ನಾನು ನೆಕ್ಸ್ಟ್ ಕ್ಲಾಸ್ಗಳಿಂದ ಮ್ಯಾಚ್ ಮಾಡುವಂಥ ಕ್ವಶನ್ಸ್ ಆಗಿರ್ಬೋದು ಅಥವಾ ಜಸ್ಟಿಫಿಕೇಷನ್ ಮಾಡುವಂಥ ಕ್ವಶನ್ಸ್ ಆಗಿರ್ಬೋದು, ಅವುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಿಂದ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತೀವಿ.